ಇವತ್ತು ಒಳ ಮೀಸಲಾತಿ ವಿಚಾರ ಸಂಕಿರಣ ರಾಜ್ಯದಲ್ಲಿ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅಚ್ಚರಿಯ ಮಾತುಗಳನ್ನಾಡಿದ್ದಾರೆ. ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಈ ಒಂದು ಹೇಳಿಕೆ ಕಾರಣವಾಗಿದೆ. ರಾಜ್ಯದಲ್ಲಿ 4-5 ಡಿಸಿಎಂ ಮಾಡಬೇಕು ಅನ್ನುವಂಥ ಚರ್ಚೆ ಇತ್ತು. ಒಬ್ಬರನ್ನೇ ಮಾಡಬೇಕು ಅಂತ ಒತ್ತಡ ಹಾಕದೆ ಈ ರೀತಿಯಾಗಿ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಅಂದರೆ ಇಂಡೈರೆಕ್ಟ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗೋಕೆ ನಾನೇ ಕಾರಣ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆ ಇತ್ತು. ಇನ್ನು 2028ಕ್ಕೆ ಮತ್ತೆ ಸಿಎಂ ಆಗಬೇಕು ಅಂತ ಬೆಂಬಲಿಗರು ಒತ್ತಾಯ ಏನು ಮಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾತನಾಡಿದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ಸಕ್ರಿಯ ರಾಜಕಾರಣದಲ್ಲಿ ನಾನು ಖಂಡಿತವಾಗ್ಲೂ ಇರ್ತೇನೆ. ಈ ರೀತಿಯಾಗಿ ಒಳ ಮೀಸಲಾತಿ ವಿಚಾರ ಸಂಕಿರಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ರಾಜಕೀಯ ಚರ್ಚೆಗೂ ಕಾರಣವಾಗಿದೆ. ಮುಖ್ಯಮಂತ್ರಿ ಆಗಲಿಲ್ವಾ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿನೂ ಮುಖ್ಯಮಂತ್ರಿ ಆಗಲಿಲ್ವಲ್ಲ ಜನ? ಯಾರು ನೀವು ಗೊತ್ತಾ? ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ ಆಗಲ್ಲ ಅದನ್ನ. ಏಯ್ ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ. ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಆಯ್ತಪ್ಪ. ಬಡ್ತಿಲಿ ಮೀಸಲಾತಿ ಏನ್ರಿ ಪ್ರೊಫೆಸರ್? ಬಡ್ತಿಯಲ್ಲಿ ಮೀಸಲಾತಿ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ಕೋರ್ಟ್ನವ್ರು ಹೊಡೆದಾಕಿದ ಮೇಲೆ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ರತ್ನಪ್ರಭಾ ಆಮೇಲೆ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇರುವಾಗ ಅವಳ ಅಧ್ಯಕ್ಷದಲ್ಲಿ ಒಂದು ವರದಿ ತರಿಸ್ಕೊಂಡು ಆ ವರದಿನ ಒಪ್ಕೊಂಡು ಕಾನೂನು ಮಾಡಿ, ಆ ಕಾನೂನು ಚಾಲೆಂಜ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿ ನಮ್ಮ ಪರ ಆಯಿತು. ಮತ್ತೆ ಬಡ್ತಿಲಿ ಮೀಸಲಾತಿನ ನಾವು ಮಾಡೋದು, ಅದ್ಯಾಕೆ ಬೇರೆ ರಾಜ್ಯದಲ್ಲಿ ಮಾಡಲಿಲ್ಲ? ಬೇರೆ ರಾಜ್ಯದಲ್ಲಿ ಇದೆಯೇನ್ರಿ ಬಡ್ತಿ ಮೀಸಲಾತಿ? ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು ಸರ್. ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು, ಹೋಗ್ಬೇಕು, ಪ್ರಧಾನಿ ಆಗ್ಬೇಕು. ಯಾರು? ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲಯ್ಯ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಅದಕ್ಕೆ ಸಕ್ರಿಯವಾಗಿ ಕ್ಯಾಂಪೇನ್ ಮಾಡ್ತೀನಯ್ಯ. ಈಗ ನನಗೆ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ನಾನು. 80ನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 28ಕ್ಕೆ ಆಗು ಸರ್ ತಾವು ಮುಖ್ಯಮಂತ್ರಿ ಉತ್ತರ ಕರ್ನಾಟಕ ಮಾಡ್ತಾ ಇದ್ದಾರೆ. ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.